ಗೊಬ್ಬರ ತಂದು ಹಾಕಿದ್ದೀನಿ ಇಲ್ಲೊಂಚೂರು ಕೊಟ್ಟಿಗೆ ಗೊಬ್ಬರ, ಸ್ವಲ್ಪ ಕೆಂಪು ಮಣ್ಣು. ಕೊನೆಗೆ ಹುಡುಕ್ಬಿಟ್ಟು ಅವ್ರ ಅಂಗಡಿನಲ್ಲೆಲ್ಲೋ ಇದ್ದವನ್ನ ತಕ್ಕೊಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ಭಾನುವಾರ ಸಾಯಂಕಾಲ ಈಗ ಈ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ತುಂಬ ದಿನಗಳಿಂದ ಅನ್ಕೋತಾ ಇದ್ವಿ ಮನೆ ಪಕ್ಕದಲ್ಲೇ ಒಂದು ಚಿಕ್ಕದೊಂದು ಕೈತೋಟ, ಅಂದರೆ ಗಾರ್ಡನ್, ಪುಟಾಣಿದೊಂದು ಗಾರ್ಡನ್ ಮಾಡಬೇಕು, ಎಲ್ಲ ನಾವೇ ಸೊಪ್ಪು ತರಕಾರಿ ಎಲ್ಲ ಬೆಳ್ಕೋಬೇಕು ಅಂತ. ಏನೇ ಒಂದು ಒಳ್ಳೇದು ಅಂದ್ಕೋಬೇಕಂದ್ರೂ ಅದು ಒಳ್ಳೇದಾಗಬೇಕು ಅಂದರೆ ಅದಕ್ಕೊಂದು ಟೈಮ್ ಬರುತ್ತೆ. ಆ ಟೈಮ್ ಈಗಲಿಂದನೇ ಶುರು ಆಗಿದೆ. ಇವತ್ತು ಒಂದು ಸ್ವಲ್ಪ ಗಾರ್ಡನ್ ಕೆಲಸ ಶುರು ಮಾಡೋಣ ಅಂತ. ಇಲ್ಲೆಲ್ಲ ನೋಡಿದ್ವಿ, ಅವತ್ತೆಲ್ಲ ಮಣ್ಣು ಒಡಿಸಿದ್ವಿ, ಅದನ್ನೆಲ್ಲ ಮಣ್ಣೆಲ್ಲ ಅಡಿಸಿದ್ದೀವಿ, ನೀಟಾಗಿ ಹರಡಿದ್ದಾರೆ ನೋಡ್ರಿ. ಇಲ್ಲೆಲ್ಲ ಮಣ್ಣು, ಅಲ್ಲಿ ತುಳಸಿ ಗಿಡ ಸಹ ಇಟ್ವಿ. ಇಲ್ಲೆಲ್ಲ ಸ್ವಲ್ಪ ತರಕಾರಿ ಏನಾದರೂ ಬೆಳ್ಕೊಳ್ಳೋಣ ಅಂತ. ಅದಕ್ಕೆ ಒಂಚೂರು ಇವತ್ತು ಗೊಬ್ಬರ ತಂದು ಹಾಕಿದ್ದೀನಿ ಇಲ್ಲೊಂಚೂರು ಕೊಟ್ಟಿಗೆ ಗೊಬ್ಬರ, ಸ್ವಲ್ಪ ಕೆಂಪು ಮಣ್ಣು ಇಲ್ಲಿದೆ, ಗುದ್ಲಿ ಸೆಲ್ಕೆ ತಂದಿಕ್ಕಿದ್ದೀನಿ. ಇದೊಂಚೂರು ಅಗಿಬೇಕಿಲ್ಲಿ ಸೊಪ್ಪು ಚೆಲ್ಲೋದಕ್ಕೆ. ಲುಂಗಿ ಪಂಚೆ ನಮ್ಮ ಸಂಸ್ಕೃತಿ. ದೇವ್ರಿಗೆ ಕೈ ಮುಗಿದು ಒಳ್ಳೆ ಕೆಲಸ ಶುರು ಮಾಡಬೇಕಂದ್ರೆ ಒಳ್ಳೇದಾಗಲಿ ಅಂದ್ಕೋಬೇಕು. ಅದೇ ಥರ ಒಳ್ಳೇದಾಗಲಿ ಅಂದ್ಕೊಂಡಿದ್ದೀವಿ. ಮತ್ತು ಇದು ಅಗಿಬೇಕಂದ್ರೆ ಇಲ್ಲಿ ಒಂದಷ್ಟು ಸೊಪ್ಪು ಚೆಲ್ಲೋಣ ಅಂತ, ದೇವಮೂಲೆ ಅಂತಾರೆ, ಈಶಾನ್ಯ ಮೂಲೆ ದೇವಮೂಲೆ ಅಂತಾರೆ, ಅಲ್ಲೇ ಕೆಲಸ ಶುರು ಮಾಡಬೇಕಂತೆ. ನಾನು ಅದಕ್ಕೆ ಈ ಮೂಲೆಯಲ್ಲೇ ಸ್ವಲ್ಪ ಅಗಿಯೋದು ಶುರು ಮಾಡ್ತೀನಿ, ಈ ಮೂಲೆಯಿಂದಲೇ. ಎಂಟೆ ಇರ್ತೈತೆ, ಈ ಎಂಟೆ ಎಲ್ಲ ಒಡಾಕಬೇಕು ಸೊಪ್ಪು ಚೆಲ್ಲೋದಕ್ಕೆ ಮುಂಚೆ. ಒಂಚೂರು ಈ ಗುದ್ಲಿನಾಗೇ ಒಡಾಕಂತೀನಿ. ಈ ಮಣ್ಣೆಲ್ಲ ಒಂದ್ಸಲ ತಿರುವಾಗ್ತಾ ಇದ್ದೀನಿ. ನೋಡಿ, ಒಂದು ಮಡಿ ರೆಡಿ ಆಯಿತು, ಸಿದ್ಧ ಆಯಿತು ಸೊಪ್ಪು ಚೆಲ್ಲೋದಕ್ಕೆ. ಸೊಪ್ಪು ಚೆಲ್ಲೋದಕ್ಕೆ ಮುಂಚೆ ಮಡಿಗೆ ಪೂಜೆ ಮಾಡಿ ಚೆಲ್ಲಬೇಕಂತೆ. ಪೂಜೆದ ಐಟಮ್ ಎಲ್ಲ, ಪೂಜೆ ಸಾಮಗ್ರಿಗಳನ್ನೆಲ್ಲ ತಂದುಕೊಟ್ಟಿದ್ದಾರೆ ನಮ್ಮ ಶ್ರೀಮತಿಯವರು. ಇಷ್ಟೇ, ತುಂಬ ಆಡಂಬರ ಪೂಜೆ ಏನಲ್ಲ ಇದು. ಆಮೇಲೆ ಅದಕ್ಕೆ ಏನೇನು ಸೊಪ್ಪಿನ ಬೀಜ ತಂದಿದ್ದೀನಿ ಅಂತ ನಿಮ್ಗೊಂದು ಸ್ವಲ್ಪ ತೋರಿಸ್ತೀನಿ ನೋಡಿರಿ. ಒಂದು ಕವರಲ್ಲಿ ಎಲ್ಲ ತೊಗೊಬಂದಿದ್ದೀನಿ, ಸೊಪ್ಪಿನ ಬೀಜಗಳು ಮತ್ತೇನೇನೋ ಬೇರೆ ಬೀಜಗಳನ್ನೆಲ್ಲ. ಇಲ್ಲಿ ಇದು ಕೊತ್ತಂಬರಿ ಬೀಜ, ಎಲ್ಲರಿಗೂ ಗೊತ್ತಿರುತ್ತೆ ಕೊತ್ತಂಬರಿ. ನಿಜ ಇದೇನೋ ನನಗೆ ಗೊತ್ತಿಲ್ಲ, ಅವ್ರ ಸೊಪ್ಪಿಂದ ಏನೇನೋ ಕೊಟ್ಟರು ಒಂದಷ್ಟು ಐಟಮ್ಗಳು. ಇದು ಮೋಸ್ಟ್ಲಿ ಚಕ್ಕೋತ ಸೊಪ್ಪು, ಏನು ಚಕ್ವಂತನ ಏನೋ ಅಂತಾರೆ, ಅದೇ ನನಗೆ ಗೊತ್ತಿರೋ ಪ್ರಕಾರ. ಆಮೇಲೆ ಇಲ್ಲಿ ಇದ್ರ ಮೇಲೆ ಇದು ದಂಟು ಮಾರ್ಕರ್ನಲ್ಲಿ ಬರ್ಕೊಟ್ರು, ನಂಗೆ ಗೊತ್ತಾಗಲ್ಲ ಅಂದಿದ್ದಕ್ಕೆ. ದಂಟಿನ ಸೊಪ್ಪಿನ ಬೀಜ. ಇದು ನೋಡ್ತಿದ್ದಂಗೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ, ಮೆಂತ್ಯ ಅಂತ. ತಲೆಗೆಲ್ಲ ಹಚ್ಕೋತಾರೆ, ಅಡುಗೆಗೆಲ್ಲ ಬೆಳೆಸ್ತಾರೆ, ಮೆಂತ್ಯ ಸೊಪ್ಪು ಎಲ್ಲ ಗೊತ್ತಲ್ಲ, ಮೆಂತ್ಯ. ಆಮೇಲೆ ಇದು ಬಂದುಬಿಟ್ಟು, ಇದು ಒಂದು ಬೀಟ್ರೂಟು, ಇನ್ನೊಂದು ಕ್ಯಾರೆಟು. ಮೋಸ್ಟ್ಲಿ ಇದು ಕ್ಯಾರೆಟ್ನ ಬೀಟ್ರೂಟು ಗೊತ್ತಾಗ್ತಿಲ್ಲ. ನೋಡ್ತೀನಿ, ಈ ಥರ ಚಿಕ್ಕದು ಇನ್ನೊಂದು ಐತೆ, ರೇಟ್ ಜಾಸ್ತಿ, ಅದಕ್ಕೋಸ್ಕರ ಇದು ತೊಗೊಂಡಿದ್ದು ಕಡಿಮೆನೇ. ಇದು ಬೀಟ್ರೂಟ್ ಅಥವಾ ಕ್ಯಾರೆಟ್ ಇರ್ಬೋದು, ಇನ್ನೊಂದು ನೋಡ್ತೀನಿ, ಈ ಥರದ್ದು ಗೊತ್ತಾಗುತ್ತೆ ಆಮೇಲೆ. ಇದು ಕಿರ್ಸಾಲೆ ಸೊಪ್ಪು, ಕಿರುಕ್ಸಾಲೆ ಅಂತಾರೆ ನಮ್ಮ ಕಡೆ, ಕಿರ್ಸಾಲೆ ಸೊಪ್ಪಿಂದು. ಇದ್ರ ಮೇಲೆ ಬರ್ಕೊಟ್ಟಿದ್ದಾರೆ ಮಾರ್ಕರಲ್ಲಿ, ಕಿರುಸಾಲೆ ಸೊಪ್ಪು ಅಂತೇನ. ಇದು ಕಿರುಸಾಲೆ ಸೊಪ್ಪಿಂದು. ಆಮೇಲೆ ನಿಮಗೆ ಸೊಪ್ಪು ತುಂಬ ಸೊಪ್ಪುಗಳು ತಂದಿದ್ದೀನಿ. ಅದು ಆಗಲೇ ತೋರಿಸಿದ್ದು ಕ್ಯಾರೆಟು, ಸಾರಿ, ಇದು ಬೀಟ್ರೂಟು ಇಲ್ಲಿದೆ ನೋಡಿ, ಇದು ನನಗೆ ಗೊತ್ತಾಯ್ತು, ಇದು ಬೀಟ್ರೂಟು ಬೀಜ. ಅದು ಕ್ಯಾರೆಟ್ ಅವರೇ ತೋರಿಸೋಣ, ತುಂಬ ಕಡಿಮೆ ಇತ್ತಲ್ಲ, ಅದು ಸ್ವಲ್ಪ ರೇಟ್ ಜಾಸ್ತಿ, ಅದಕ್ಕೆ ಸ್ವಲ್ಪ ಕಡಿಮೆ ತಂದೆ ಇದು. ಆಮೇಲೆ ಇದು ಬಂದುಬಿಟ್ಟು, ಇದು ಸೊಪ್ಪಿಂದೇ, ಏನಂತ ನೆನಪಾಗ್ತಿಲ್ಲ ನನಗೆ. ಚೆಲ್ಲದ ಮೇಲೆ ಬೆಳೆಯುತ್ತೆ, ಅವಾಗ ಗೊತ್ತಾಗುತ್ತೆ. ಒಂದು ಇದಕ್ಕೆ ಅಂತ ಸಪ್ರೇಟ್ ಬೇರೆ ಮಾಡಿ ಬಿಡ್ತೀನಿ, ಏನಂತ ಗೊತ್ತಾಗುತ್ತೆ, ಬೆಳೆಯುತ್ತೆ. ಸ್ವಲ್ಪ ಚೆಲ್ಲಿ ನೋಡೋಣ. ಗೊತ್ತಾಗಲಿಲ್ಲ ನನಗೆ, ತುಂಬ ಇದಾವಲ್ಲ ಪ್ಯಾಕೆಟ್ಗಳು, ಅದ್ರ ಹೆಸರುಗಳು ಗೊತ್ತಾಗ್ತಿಲ್ಲ. ಇದು ಅಷ್ಟೇ, ಇದು ಏನೋ ಗೊತ್ತಾಗಲಿಲ್ಲ, ಬೆರಕೆ ಸೊಪ್ಪಿಂದೆ ಏನೋ ಒಂದು ಸೊಪ್ಪು. ನೋಡೋಣ, ಎಲ್ಲ ಚೆಲ್ತೀನಿ, ಸಪ್ರೇಟ್ ಮಡಿ, ಒಂದೊಂದು ಚಿಕ್ಕ ಮಡಿ ಮಾಡಿ ಚೆಲ್ತೀನಿ, ಅವಾಗ ಗೊತ್ತಾಗುತ್ತೆ ಏನೇನು ಬೆಳೀತವೆ ಅಂತ. ಅದು ಬಿಟ್ಟರೆ ಪ್ಯಾಕೆಟ್ಗಳು ತಂದಿದ್ದೀನಿ. ಇದು ಬಂದುಬಿಟ್ಟು ಮೂಲಂಗಿ ಪ್ಯಾಕೆಟು, ಏನು ಗೊತ್ತಾ, ಇಲ್ಲಿದೆ ನೋಡಿ, ಕಿಚನ್ ಗಾರ್ಡನ್ ಅಂತ. ಅಂದರೆ ಕಿಚನ್ ಗಾರ್ಡನ್ ಅಂದರೆ ಮನೆಗೇ ಅಡುಗೆಗೆ ಬಳಸ್ಕೊಳ್ಳೋ, ಅಂದರೆ ದೊಡ್ಡ ಪ್ಯಾಕೆಟ್ ಬರ್ತವೆಲ್ಲ ಬೆಳೆಯೋರಿಗೆ, ಹೊಲದಲ್ಲಿ ಬೆಳೆಯೋರು ಜಮೀನಲ್ಲಿ. ಆದರೆ ಮನೆ ಗಾರ್ಡನ್ ಮಾಡ್ಕೋತಾರಲ್ಲ ಚಿಕ್ಕದಾಗಿ ನಮ್ಮ ಥರ ಅಂಥವ್ರಿಗೆ ಚಿಕ್ಕ ಪ್ಯಾಕೆಟ್ ಇದೆ. ಎಷ್ಟು ಗೊತ್ತಾ,
ರೂಪಾಯಿನಾ 40 ರೂಪಾಯಿ ಇದು 40 ರುಪೀಸ್ ಚಿಕ್ಕ ಪ್ಯಾಕೆಟ್ ಇದು. ಎಲ್ಲ ಇದು ಮಾಡಲ್ಲ, ಸ್ವಲ್ಪ ಹಾಕ್ತೀನಿ ಇದನ್ನು. ಆಮೇಲೆ ಇದು ಬಂದುಬಿಟ್ಟು ಇವೆಲ್ಲ ಎತ್ತಿರ್ತೀನಿ, ಕವರ್ ಒಳಗೆ ಹಾಕ್ತೀನಿ ಒಂದು ನಿಮಿಷ. ಆಮೇಲೆ ಇವು ಒಂದು 4 ಪ್ಯಾಕೆಟ್ ಕೊಟ್ಟಿದ್ದಾರೆ. ಕಿಚನ್ ಗಾರ್ಡನ್ ಅಂತಲೇ ಚಿಕ್ಕ ಚಿಕ್ಕ ಪ್ಯಾಕೆಟ್ ನೋಡ್ರಿ ಇವೆಲ್ಲ ಎಷ್ಟು ಗೊತ್ತಾ, ಚಿಕ್ಕ ಪ್ಯಾಕೆಟ್ಗಳು ಇವೆಲ್ಲ ತುಂಬ ಚಿಕ್ಕವು. 60 ರೂಪಾಯಿ ಒಂದು ಪ್ಯಾಕೆಟ್ ಇವು, ಅಂದರೆ 60 ರುಪೀಸ್ ಒಂದು ಪ್ಯಾಕೆಟ್ ಇವು. ಆಮೇಲೆ ಇಲ್ಲಿ ಇನ್ನೊಂದು ತೋರಿಸ್ತೀನಿ ನೋಡಿರಿ, ಇಲ್ಲಿ ಎಕ್ಸ್ಪೈರಿ ಡೇಟ್ ನೋಡಿರಿ, ಮ್ಯಾನುಫ್ಯಾಕ್ಚರಿಂಗ್ 24, ಇದು ಬಂದುಬಿಟ್ಟು ಎಕ್ಸ್ಪೈರಿ ಡೇಟ್ 25, 6/25 ಜೂನ್ 25. ಇದು ಅಷ್ಟೇ, ಎಲ್ಲನೂ ಅಷ್ಟೇ 25, 24 ಮತ್ತು 24 ಇವೆಲ್ಲ ಬೀಜ ಏನಿದ್ದಾವೆ ಇವೆಲ್ಲ ಎಕ್ಸ್ಪೈರಿ ಡೇಟ್ ಆಗಿದ್ದಾವೆ. ಹಾಗಂತೇಳಿ ಎಕ್ಸ್ಪೈರಿ ಡೇಟ್ ಆಗಿರೋದು ತಂದಿದೆಯಲ್ಲ ಅಂತ ಅಂದ್ಕೊಳ್ಬೇಡಿ. ನಾನು ಕೇಳಿದೆ ಈ ಥರ ಚಿಕ್ಕ ಪ್ಯಾಕೆಟ್ಗಳಿದ್ರೆ ಏನಾದರೂ ಕೊಡ್ರಿ ಮನೆಯಲ್ಲಿ ಗಾರ್ಡನ್ ಮಾಡೋದಕ್ಕೆ ಅಂತ. ಅವರು ಇಲ್ಲ ಅಂತೇಳಿ ಆ ಥರ ಹೋಗಲ್ಲ, ಇಲ್ಲೆಲ್ಲ ಸೇಲ್ ಆಗೋದಿಲ್ಲ, ತಂದಿದ್ವಿ ಎಕ್ಸ್ಪೈರಿ ಎಲ್ಲ ಆಗೋದು, ವೇಸ್ಟ್ ಆಯಿತು ನಮಗೆ ಅಂತೆಲ್ಲ ಹೇಳಿದ್ರು. ಕೊನೆಗೆ ಹುಡುಕ್ಬಿಟ್ಟು ಅವ್ರ ಅಂಗಡಿನಲ್ಲೆಲ್ಲೋ ಇದ್ದವನ್ನ ತಕ್ಕೊಟ್ಟಿದ್ದಾರೆ. ಇದಕ್ಕೆ ದುಡ್ಡು ಕೊಡಬೇಕು, ಎಕ್ಸ್ಪೈರಿ ಆಗಿದೆ ಅಂದೆ. ಇಲ್ಲ, ಫ್ರೀಯಾಗಿ ತೊಗೊಂಡೋಗಿ, ಎಕ್ಸ್ಪೈರಿ ಆಗಿದೆ ಮತ್ತೆ ಬೆಳೆಯುತ್ತೋ ಹೆಂಗೋ ಬೀಜ ಇದೆಲ್ಲ ಅಂದೆ. ಇಲ್ಲ, ಬೆಳೆಯುತ್ತೆ, ಯಾಕೆ ನೋಡಿಬೇಕಾದ್ರೆ ಅಂದರು. ಅದಕ್ಕೋಸ್ಕರ ತಂದಿದ್ದೀನಿ, ಇದಕ್ಕೇನು ದುಡ್ಡು ಕೊಟ್ಟಿಲ್ವೆಲ್ಲ ಫ್ರೀ ಕೊಟ್ಟು, ಇಷ್ಟೊಂದು ತೊಗೊಂಡಿರೋದಕ್ಕೆ ಇದು ಫ್ರೀ ಕೊಟ್ಟಿದ್ದಾರೆ. ನೋಡಿ ಎಕ್ಸ್ಪೈರಿ ಡೇಟ್ ಆಗಿದೆ ಇದು. ನೋಡೋಣ, ಬೀಜ ಹಾಕ್ತೀನಿ, ಬೆಳೆಯುತ್ತೆ ಹೆಂಗೆ ನೋಡೋಣ. ಇವಾಗ ಪೂಜೆ ಮಾಡಿ ಸ್ವಲ್ಪ ಸೊಪ್ಪು ಚೆಲ್ತೀನಿ. ಇಷ್ಟು ಬೀಜ ತಂದಿದ್ದೀನಿ ಇವಾಗ ಗಾರ್ಡನ್ಗೆ, ನಮ್ಮ ಮನೆಯ ಕೈ ತೋಟಕ್ಕೆ. ಇದು ಕಲ್ಲಲ್ಲ, ಈಗ ದೇವರು ಇದು ದೇವರು ಹೆಂಗೆ ಅಂತ ಹೇಳ್ತೀನಿ ನೋಡಿರಿ. ಮತ್ತು ಇಲ್ಲಿ 3 ಕಲ್ಲಿಟ್ಟು ಪೂಜೆ ಮಾಡಿದ್ನಲ್ಲ, ಇವು ಬೊಮ್ಮಪ್ಪ ಅಂತಾರೆ ಇದನ್ನು ನಮ್ಮ ಕಡೆ. ಷಷ್ಠಿ ಅಂತ ಮಾಡ್ತಾರೆ. ಆಗ ಈ ಥರ ಎಲ್ಲ ಕಲ್ಲಿಟ್ಬಿಟ್ಟು ಪೂಜೆ ಮಾಡಿ, ಹೊಲದಲ್ಲೇ ಅಡುಗೆ ಮಾಡಿ, ದೇವ್ರಿಗೆ ಎಡೆ ಹಾಕಿ ಅಂದರೆ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿ ಎಲ್ರಿಗೂ ಊಟ ಹಾಕ್ತಾರೆ. ಇದನ್ನು ಬೊಮ್ಮಪ್ಪ ಅಂತಾರೆ, ಈ ರೀತಿ 3 ಕಲ್ಲಿಡೋದನ್ನ. ಆದರೆ ನನಗನ್ಸಿದ್ದು, ನನ್ನ ಪ್ರಕಾರ 3 ಇದೆಯಲ್ಲ, ಅದು ತ್ರಿಮೂರ್ತಿ, ಸೃಷ್ಟಿ ಸ್ಥಿತಿ ಲಯ, ಬ್ರಹ್ಮ ವಿಷ್ಣು ಮಹೇಶ್ವರ. ಈ ರೀತಿ ನಾನು ಯೋಚನೆ ಮಾಡಿದಾಗ ನನಗೆ ಹೊಳೆದಿದ್ದು ನನ್ನ ತಲೆಗೆ. ನಮ್ಮ ಹಿರಿಯರು ಅಂದರೆ ನಮ್ಮ ಅಜ್ಜಿ ಅಜ್ಜ ಅವರೆಲ್ಲ ಇದ್ದಾರಲ್ಲ, ಅವರೆಲ್ಲ ಹೊಲದಲ್ಲಿ ಬೆಳೆ ಇಡಬೇಕು ಅಂದರೆ ಬಿತ್ತನೆ ಶುರು ಮಾಡಬೇಕು ಅಂದರೆ ನೇಗಿಲು, ಭೂಮಿ ಇವಕ್ಕೆಲ್ಲ ಪೂಜೆ ಮಾಡಿನೇ ಬಿತ್ತನೆ ಶುರು ಮಾಡ್ತಾಯಿದ್ರು. ಭೂಮಿ ತಾಯಿ ಅಂತಲೇ ಹೇಳ್ತಾಯಿದ್ರು ಅವರು. ಆದರೆ ನಾವು ಈಗ ಎಲ್ಲ ಬಿಡಿ, ಟ್ರ್ಯಾಕ್ಟರ್ನಲ್ಲಿ ಹೋಗಿ ಗೇಮೆ ಮಾಡಿಸಿ ಬಿತ್ತನೆ ಎಲ್ಲ ಮಾಡ್ಕೊಬಂದುಬಿಡ್ತೀವಿ. ಏನೇ ಆದ್ರೂ ನಮ್ಮ ಹಿರಿಯರು ಮಾಡಿರುವಂಥ ಕೆಲವೊಂದು ಆಚರಣೆ ಸಂಪ್ರದಾಯ ಅವನ್ನೆಲ್ಲ ಮರಿಬಾರ್ದು. ಮತ್ತು ಈ ಗಾರ್ಡನ್ನು ಅಂದರೆ ಈ ಥರ ಒಂದು ಕೈತೋಟ ಮಾಡಬೇಕು ಅನ್ನೋದು ನಮ್ಮ ತುಂಬ ದಿನಗಳ ಕನಸು. ಇವತ್ತು ಅದು ನನಸಾಗ್ತಾಯಿದೆ, ಇದು ಮೊದಲನೇ ಹೆಜ್ಜೆ. ಹಾಗಾಗಿ ಇವತ್ತು ನಮ್ಮ ಹಿರಿಯರು ಯಾವ ಥರ ಪೂಜೆ ಮಾಡಿ ಶ್ರದ್ಧೆ ಭಕ್ತಿಯಿಂದ ಬಿತ್ತನೆ ಶುರು ಮಾಡ್ತಿದ್ರು, ಅದೇ ರೀತಿಯೇ ಶ್ರದ್ಧೆ ಭಕ್ತಿಯಿಂದ ನಾನು ಸಹ ಬಿತ್ತನೆ ಶುರು ಮಾಡ್ತಾಯಿರೋದು, ಪೂಜೆ ಮಾಡಿನೇ. ನಮ್ಮ ಶ್ರೀಮತಿ ಅವ್ರಿಗೆ ಯಾವ ಸೊಪ್ಪು ಫೇವ್ರೇಟ್ ಅದನ್ನೇ ಫಸ್ಟ್ ಚೆಲ್ತೀವಿ. ಯಾವ್ದು ಮೇಡಮ್? ಕೊತ್ತಂಬರಿ ಸೊಪ್ಪು. ಇನ್ನ ಚೆಲ್ಲಲ್ಲ ಕೊತ್ತಂಬರಿ ಸೊಪ್ಪು ಬರೀ ಒಗ್ಗರಣೆ ಹಾಕೋದು. ಹೊಟ್ಟೆಗೆ ತಿನ್ನೋ ಥರ ಸೊಪ್ಪು ಅಲ್ಲ, ಹೊಟ್ಟೆಗೆ ಕೊತ್ತಂಬರಿ ಸೊಪ್ಪನ್ನು ತಿಂತಾರೆ. ಆದರೆ ನಾವು ಜಾಸ್ತಿ ಬಳಸೋದು ಕೊತ್ತಂಬರಿ ಸೊಪ್ಪೆ ಅಲ್ವಾ, ಅದಕ್ಕೆ ಅಡುಗೆಗೂ ಬೇಕು ಕೊತ್ತಂಬರಿ ಸೊಪ್ಪು ಅಂತನಾ? ಓಕೆ. ಅಂದರೆ ಇದು ಮೆಂತ್ಯ ಸೊಪ್ಪು ಅಂದರೆ ಬೇರೆ ಒಂದು ಪಲಾವ್, ಮೆಂತ್ಯ ಬಾತು, ಸೊಪ್ಪು ಈ ಥರ ಮಾತ್ರ ಮಾಡೋದು, ಗ್ರೇವಿ ಆ ಥರ. ಕೊತ್ತಂಬರಿ ಸೊಪ್ಪು ಅಂದರೆ ಪ್ರತಿಯೊಂದಕ್ಕೂ ಬೇಕು. ಅದಕ್ಕೆ ಜಾಸ್ತಿ ಬೇಕಾಗಿರೋದೇ ಇರಲಿ, ಫಸ್ಟ್ ಹಾಕ್ಲಿ ಅಂತ ಅದನ್ನೇ ಹೇಳಿದೆ. ಹೌದಾ? ಸರಿ, ಆಯಿತು. ಇದೇ ಕೊತ್ತಂಬರಿ ಸೊಪ್ಪು. ಸ್ವಲ್ಪ ಚೆಲ್ತೀನಿ, ತೆಳ್ಳಗೆ ಚೆಲ್ಲಬೇಕು, ಹೊತ್ತಿಗೆ ಚೆಲ್ಬಿಟ್ರೆ ಜಾಸ್ತಿ ಒದಿ ಆಗ್ತೈತೆ. ಸ್ವಲ್ಪ ಚೆಲ್ತೀನಿ, ಸ್ವಲ್ಪ ಹಂಗೆ ಇರ್ತೀನಿ ಇದರಲ್ಲಿ, ಸ್ವಲ್ಪ ಚೆಲ್ಲಿ ಇನ್ನೊಂದ್ಸರಿ ಹಾಕ್ಕೊಳ್ಳೋಣ. ಇನ್ನೊಂದ್ಸಲ ಇದೇ ಕವರ್ ಎಲ್ಲ ಕಟ್ಟಿಕ್ಕಿರ್ತೀವಿ, ಮತ್ತು ಇನ್ನೊಂದು ಬ್ಯಾಚ್ ಆಮೇಲೆ ಮಾಡ್ತೀವಿ ಆ ಕಡೆ. ತೀರಾ ಅಂಗ್ಲಕ್ಕೂ ಇರಬಾರ್ದು, ಅಂದರೆ ಅಂಗ್ಲ ಅಂದರೆ ದೂರ ತೀರಾ ಒದಿಯಾಗಿರ್ಬಾರ್ದು. ಒದಿಯಾಗಿದ್ರು ಚೆನ್ನಾಗಿ. ಕೊತ್ತಂಬರಿ ಬೀಜ ಸ್ಮೆಲ್ ನೋಡಿ ಹೆಂಗ್ ಬತ್ತೈತೆ, ಘಮ ಪರಿಮಳ ಅಂತೈತೆ. ಓಯ್, ನಿನ್ಗೆ ಯಾವತ್ತಾದ್ರೂ ಕೊತ್ತಂಬರಿ ಸೆಲ್ಲಿರೋದು ನೆನ್ಪೈತಾ? ಚೆಲ್ಲಿದ್ದೀವಿ. ಚಿಕ್ಕವರಿದ್ದಾಗೆಲ್ಲ ತರಕಾರಿ ಎಲ್ಲ ಬೆಳೆದಿದ್ದೀವಿ, ಎಲ್ಲ ತರಕಾರಿ ಬೆಳೆದಿದ್ದೀವಿ, ಆಗಲೂ ಗಿಡ, ಕೊತ್ತಂಬರಿ ಎಲ್ಲ ಬೆಳೆದಿದ್ದೀವಿ. ಈಗ ಮತ್ತೆ ಶುರು ಮಾಡಿದ್ದೀವಿ ಬೆಳೆಯೋಕ್ಕೆ. ಆದರೆ ಅವಾಗೆಲ್ಲ ಮಾರೋದಕ್ಕೆ ಚೆಲ್ತಾ ಇದ್ವಿ. ಈಗ ಮಾರೋದಕ್ಕೆ ಚೆಲ್ತಾ ಇರಲಿಲ್ಲ, ಮಾರೋದಕ್ಕೆ ಬೆಳೀತಾ ಇದ್ವಿ. ಮಾರೋದಕ್ಕೆ ಬೆಳೀತಾ ಇದ್ವಿ. ಈಗ ಮನೆಗೆ ನಾವು ಬೆಳ್ಕೊಂಡು ತಿನ್ನೋದಕ್ಕೋಸ್ಕರ ಚೆಲ್ಕೋತಾ ಇದೀವಿ. ಸೊಪ್ಪು ಎಲ್ಲ ಇಷ್ಟು ಮಿಕ್ಕೈತೆ, ಸ್ವಲ್ಪ ಚೆಲ್ಲಿದ್ದೀನಿ.
ಅದು ಖಾಲಿ ಆಗೋ ಅಷ್ಟರಲ್ಲಿ ಇನ್ನೊಂದು ಬ್ಯಾಚ್ ಮಾಡ್ತೀನಿ. ಈಗ ಇದೆಲ್ಲ ಸ್ವಲ್ಪ ಕೈ ಆಡಿಸ್ಬೇಕು, ಚೆನ್ನಾಗಿ ಮುಚ್ಕೊಂಡಿರಲ್ಲ, ಅದಕ್ಕೋಸ್ಕರ ಹಿಂಗೆ ಕೈ ಆಡಿಸಿದ್ಮೇಲೆ ಒಂದು ಸ್ವಲ್ಪ ಗೊಬ್ಬರ ಮಣ್ಣು ಎಲ್ಲ ಹಾಕ್ಬೇಕು. ಇದು ಕೊಟ್ಟಿಗೆ ಗೊಬ್ಬರ, ಹಸಿಂದು ಕೊಟ್ಟಿಗೆ ಗೊಬ್ಬರ ತಂದಿದ್ದೆ, ತಿಪ್ಪೆಯಿಂದ ತುಂಬ್ಕೊಂಬಂದಿದ್ದೆ. ಎಲ್ಲ ಎಷ್ಟು ಚೆನ್ನಾಗಿ ಉಡಿ ಆಗೈತೆ ನೋಡ್ರಿ, ಎಲ್ಲ ಚೆನ್ನಾಗೈತೆ. ಈ ಗೊಬ್ಬರನ ಮೇಲೆ ತೆಳ್ಳಗೆ ಹಾಕ್ಬೇಕು ಸ್ವಲ್ಪ. ಕಾಲಕ್ಕೆ ತುಳಿಯೋಂಗಿಲ್ಲ ಅದನ್ನ ಇವಾಗ, ಅದಕ್ಕೋಸ್ಕರ ಹಿಂಗೆ ಚೆಲ್ಲಬೇಕು, ಹಿಂಗೆ ನೀರು ಒಯ್ಬೇಕು. ಇವಾಗ ಸ್ವಲ್ಪ ಗೊಬ್ಬರ ಹಾಕ್ಬಿಟ್ಟು ಇದ್ರ ಮೇಲೆ ಎಲ್ಲ ಅಚ್ಚುಕಟ್ಟು ಮಾಡಿ ಗೊಬ್ಬರ ಹಾಕಿ ಮಣ್ಣು ಹಾಕಿ ಎಲ್ಲ ಮುಚ್ಚಿದ್ನಲ್ಲ ಬೀಜನೆಲ್ಲ ಅದ್ರದ್ದು. ಅದೇ ಥರನೇ ಎಲ್ಲ ಮಡಿಗೂ ಅದೇ ಥರನೇ ಬೀಜ ಚೆಲ್ಬಿಟ್ಟು ಸೊಪ್ಪಿನ ಬೀಜ ಎಲ್ಲ ಮಣ್ಣು ಗೊಬ್ಬರ ಹಾಕಿ ಮುಚ್ಚಬೇಕು. ಇದಾದಮೇಲೆ ನೀರು ಒಯ್ಬೇಕು. ನೀರು ಹಂಗೆ ದಬ ಒಯ್ಯಂಗಿಲ್ಲ, ಅದಕ್ಕೆ ಅಂತಲೇ ಇಲ್ಲಿ ನೋಡಿ ದಬ ನೀರು ಒಯ್ಯಂಗಿಲ್ಲ, ಬೀಜ ಚೆಲ್ಬಿಡ್ತಾವೆ. ಅದಕ್ಕೋಸ್ಕರ ಈ ಜಲ್ಡಿ ತಂದಿದ್ದೀನಿ. ಈ ಜಲ್ಡಿನಲ್ಲಿ ಹೆಂಗೆ ನೀರು ಒಯ್ತೀನಿ ಅಂತ ನೋಡ್ರಿ ನೀವೇನೆ. ಒಂದು ಬಕೆಟ್ ನೀರು ತಂದಿದ್ದೀನಿ, ಜಲ್ಡಿನ ಸ್ವಲ್ಪ ತೆಳ್ಳಗೆ ನೀರು ಇರಬೇಕು. ಹಳೆ ಡಬ್ಬದ ಜಲ್ಡೆ ನಮ್ಮ ಮನೇಲಿ ಇದ್ದಿದ್ದು, ಹೊಸ ಡಬ್ಬದ ಜಲ್ಡೆ ತಂದಿದ್ವಲ್ಲ, ಇದು ಹಳೇದು ಏನಕ್ಕೂ ಯೂಸ್ ಆಗಲ್ಲ ಅಂತ ಒಂದು ಕಡೆ ಬಿಸಾಕಿದ್ರು. ಇವಾಗ ತುಂಬ ಯೂಸ್ ಆಗ್ತಾಯಿತ್ತು ನೋಡಿರಿ. ಈ ಸೊಪ್ಪು ಚೆಲ್ದಾಗ ಅದಕ್ಕೆ ನೀರು ಒಯ್ಯೋದಕ್ಕೆ ತುಂಬ ಯೂಸ್ ಆಗುತ್ತೆ. ಇದು ತುಂಬ ಚೆನ್ನಾಗಿ ಉಪಯೋಗ ಬಂತಿದ್ದು. ಇದಾಗೆ ತಿಳ್ಕೊತೀನಿ, ಇನ್ಮೇಲೆ ಸೊಪ್ಪು ಚೆಲ್ವಾಗೆಲ್ಲ ನೀರು ಒಯ್ಬೇಕಲ್ಲ, ಇದು ಬೇಕಾದ್ರೆ ತುಂಬ ಉಪಯೋಗಕ್ಕೆ ಬಂತು. ಈಗ ನೋಡಿದ್ರಲ್ಲ, ಒಂದು ಪಟಕ್ಕೆ ಅಂದರೆ ಒಂದು ಮಡಿಗೆ ಸೊಪ್ಪಿನ ಬೀಜ ಚೆಲ್ಲಿ ಅದಕ್ಕೆ ಗೊಬ್ಬರ ಮಣ್ಣು ಹಾಕಿ ನೀರೆಲ್ಲ ಹಾಕಿದ್ದು ಎಲ್ಲ ಇದೇ ಥರನೇ ಎಲ್ಲ ಮಡಿಗೂ ಚೆಲ್ಲೋದು. ಸೊಪ್ಪು ಒತ್ತು ಮುಣುಗ್ತಾಯಿತ್ತು ಅಂದರೆ ಕತ್ಲಾಗ್ತಾ ಬಂತು. ಎಲ್ಲ ಮಡಿಗೂ ಬೇಗ ಸೊಪ್ಪು ಚೆಲ್ಬಿಡಬೇಕು, ಸೊಪ್ಪು ಚೆಲ್ಲಿ ನೀರು ಹಾಕಿ ಎಲ್ಲ ಇದು ಮಾಡಬೇಕು. ಆಮೇಲೆ ಹಳೆ ಕಾಲದಲ್ಲಿ ನಮ್ಮ ಅಪ್ಪ ಅವ್ರ ಕಾಲದಲ್ಲೂ ನಮ್ಮ ಅಜ್ಜಿಯವ್ರ ಕಾಲದಾಗೂ ಅಂದರೆ ನಾವು ಚಿಕ್ಕವರಿದ್ದಾಗಲೂ ಸಹ ಈ ಥರ ಸೊಪ್ಪು ಚೆಲ್ಕೊತೀವಿ. ಅಂದರೆ ನಾನು ತಂದಿದ್ದೀನಲ್ಲ ಈ ಥರ ಎಲ್ಲ ಇಷ್ಟೊಂದು ಬೀಜಗಳೆಲ್ಲ ತತ್ತಿರಲಿಲ್ಲ, ಅವರೇ ಮನೇಲೇ ಬೀಜಗಳನ್ನೆಲ್ಲ ಮಾಡ್ಕೊಂಡವ್ರು, ಬೆಳ್ಕೊಂಡು ಇಟ್ಕೊಂಡಿರೋರು. ದಂಟಿನ ಸೊಪ್ಪಿನ ಬೀಜ, ಕೊಯ್ಯರ್ವೆ ಸೊಪ್ಪು ಅಂತಾರೆ, ಕೊಯ್ಯರ್ವೆ ಸೊಪ್ಪಿನ ಬೀಜ ಈ ಥರ ಎಲ್ಲ ಇಟ್ಕೊಂಡಿರೋರು. ಬೇಸಿಗೆನಲ್ಲಿ ಏನು ತರಕಾರಿ ಸಿಗ್ತಿರಲ್ವಲ್ಲ, ಇವಾಗ ಮಳೆಗಾಲದಲ್ಲಿ ಹಸಿಕಾಯಿ, ಅವರೆಕಾಯಿ, ತೊಗರಿಕಾಯಿ ಎಲ್ಲ ಬಿಟ್ಬಿಡೋದು. ಅದೆಲ್ಲ ಮುಗಿದ್ಮೇಲೆ ಕಾಲ ಬೇಸಿಗೆನಲ್ಲಿ ಏನೂ ತರಕಾರಿ ಅಷ್ಟು ಬೆಳ್ಕೊತಿರಲಿಲ್ಲ, ಸಿಗ್ತಿರಲಿಲ್ಲ ಅವ್ರಿಗೆ ಜಾಸ್ತಿ. ಆ ಟೈಮಲ್ಲಿ ಏನು ಮಾಡೋರು ಅಂದರೆ ಈ ಹೊಲಗಳಲ್ಲಿ ಬಾವಿ ಇರೋದು, ಬಾವಿ ಬದಿನಾಗೆ ಇಲ್ಲ ಬಾವಿ ಏರಿ ಮಗ್ಲಾಗೆ ಎಲ್ಲಾದರೂ ಒಂಚೂರು ಜಾಗ ಇರೋದಲ್ಲ, ಅಲ್ಲೆಲ್ಲ ಇದೇ ಥರ ಕೆತ್ಬಿಟ್ಟು ಎಲ್ಲ ಸಮ ಮಾಡಿ ಈ ಥರ ಸೊಪ್ಪಿನ ಬೀಜ ಚೆಲ್ಬಿಟ್ಟು ಸೊಪ್ಪನ್ನ ಬೆಳ್ಕೊಳೋರು. ಬೇಸಿಗೆನಲ್ಲೆಲ್ಲ ಸೊಪ್ಪು ತಿನ್ನೋರು ಅವರು. ಆ ಥರ ಮಳೆಗಾಲದಲ್ಲಿ ಅಂದರೆ ಹೊಲ್ಗುಳಾಗೆಲ್ಲ ಸೊಪ್ಪು ಬೆಳೆಯೋದಲ್ಲ, ಹೊಲ್ಗುಳಾಗೆ ಎಲ್ಲ ಕಡೆನೂ ಸೊಪ್ಪು ಸಿಗೋದು. ಬೇಸಿಗೆನಲ್ಲಿ ಅಷ್ಟೊಂದು ಸಿಗ್ತಿರ್ಲಿಲ್ಲ, ಅಂದರೆ ಆಗ ಅದಕ್ಕೋಸ್ಕರ ಅವರು ಆ ಥರ ಮಾಡ್ತಿದ್ರು. ಆಮೇಲೆ ಇನ್ನೊಂದು, ಈ ಥರ ಸೊಪ್ಪು ಚೆಲ್ಬೇಕಾದ್ರೆ ಅವರು ಗರಿ ಎಲ್ಲ ಹಾಕ್ಬಿಟ್ಟು ಸುಡೋರು. ಆ ಸೊಪ್ಪು ಎಷ್ಟು ಅಗಲ ಚೆಲ್ತಾರೋ ಅಷ್ಟು ಅಗಲ ಜಾಗನ ಸುಡೋರು ಬೆಂಕಿನಲ್ಲಿ. ಯಾಕೆ ಸುಡ್ತಿದ್ರು ಅಂದರೆ ಅಲ್ಲೆಲ್ಲ ಈ ಕೆತ್ತದಾಗ ಹುಲ್ಲು ಬೆಳೆದಿರೋದಲ್ಲ, ಹುಲ್ಲಿನ ಬೀಜಗಳೆಲ್ಲ ಬಿದ್ದಿರೋದು. ಆ ಹುಲ್ಲಿನ ಬೀಜಗಳು ಬಿದ್ದಿರ್ತಾವಲ್ಲ, ಸೊಪ್ಪು ಚೆಲ್ಲಿ ಅದಕ್ಕೆ ನೀರು ಗೊಬ್ಬರ ಹಾಕ್ತಾರಲ್ಲ, ಅದ್ರ ಜೊತೆ ಹುಲ್ಲು ಬೆಳ್ಕೊಳುತ್ತೆ ಅಂತ ಆ ಥರ ಸುಡೋರು. ಅಂದರೆ ನಾವು ಹೊಸ್ದಾಗಿ ಮಣ್ಣಾಡಿಸಿ ಮಾಡಿರೋದಲ್ವ, ಹಾಗಾಗಿ ಇದೆಲ್ಲ ಅವಶ್ಯಕತೆ ಇಲ್ಲ ಸುಡೋದು ಎಲ್ಲ ಅಂತ ಹೇಳ್ಬಿಟ್ಟು ನಾನು ಅದೆಲ್ಲ ಬೆಂಕಿ ಹಾಕೇನು ಸುಡಲಿಲ್ಲ. ಅಂದರೆ ಹಳೆ ಕಾಲದಲ್ಲಿ ಯಾವ ಥರ ಪದ್ಧತಿ ಪ್ರಕಾರನೇ ಸೊಪ್ಪು ಚೆಲ್ಲೋರು ಅದೇ ಥರನೇ ಸೊಪ್ಪು ಚೆಲ್ಲಿದ್ದೀನಿ. ಇನ್ನೂ ಒಂದಷ್ಟು ಸೊಪ್ಪು ತರಕಾರಿ ಎಲ್ಲ ಬೆಳ್ಕೊಳ್ಳೋಣ ಅಂತ ಒಂದು ಕನಸಿದೆ. ಆ ಕನಸನ್ನ ಮೊದಲ ಹೆಜ್ಜೆ ಇವತ್ತಿಟ್ಟಿದ್ದೀನಿ. ಹೀಗೆ ಸಾಗ್ತಾ ಇರಲಿ ನಮ್ಮ ಪಯಣ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಮುಂದೆ ತಿಳಿಸ್ತೀನಿ ಇದೆಲ್ಲ, ಏನೇನು ಬೀಜಗಳೆಲ್ಲ ಉಣಿದ್ವಿ, ಏನೇನು ಗಿಡ ಬೆಳೆಸಿದ್ವಿ, ಸೊಪ್ಪೆಲ್ಲ ಕೊಯ್ಲಿಗೆ ಬಂದಾಗ ಎಲ್ಲ ತಿಳಿಸ್ತೀನಿ. ಸದ್ಯಕ್ಕೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.